ಬ್ರೇಕ್ನ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾ ಚುನಾವಣೆಗಳ ಜೊತೆಗೆ 4 ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆಗಳು ನಡೆದವು. ಅವುಗಳ ಪೈಕಿ 2 ರಾಜ್ಯಗಳ ನಾರ್ತ್ ಈಸ್ಟ್ನ 2 ರಾಜ್ಯಗಳ ರಿಸಲ್ಟ್ ಈಗಾಗಲೇ ಅನೌನ್ಸ್ ಆಗಿದೆ. ಮತ್ತೊಮ್ಮೆ ಸರ್ಕಾರಗಳು ಬಂದಿದೆ. ಅಲ್ಲಿ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶ ಲೋಕಸಭಾ ಚುನಾವಣೆಯ ಜೊತೆಗೆ ಮತ ಎಣಿಕೆ ಬರುತ್ತೆ. ಈಗ ಆಂಧ್ರ ಪ್ರದೇಶದ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಬರ್ತಾ ಇದೆ. ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ನಂಬರ್ಸ್ ಕೊಟ್ಟಿದ್ದಾರೆ. ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಪ್ರಿಡಿಕ್ಷನ್ ಇದೆ. ಎನ್ಡಿಎ ಮೈತ್ರಿಕೂಟವೇ ಗೆಲ್ಲುತ್ತೆ ಅಂತ ಈ ಭವಿಷ್ಯ. ನೂರ 75 ಕ್ಷೇತ್ರಗಳಿದಾವೆ ಆಂಧ್ರದಲ್ಲಿ. 175 ಬಲಾಬಲದ ವಿಧಾನಸಭೆ. 88 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. ಹಾಫ್ ವೇ ಮಾರ್ಕ್ ಇಸ್ 88. ಸರಳ ಬಹುಮತಕ್ಕೆ 88 ಸ್ಥಾನಗಳ ಬೇಕು. ಎನ್ಡಿಎ ಮೈತ್ರಿಕೂಟ 98ರಿಂದ 120ರ ತನಕ ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಪ್ರಿಡಿಕ್ಷನ್ ಹೇಳ್ತಾ ಇದೆ. 98ರಿಂದ 120. 10 ವರ್ಷಗಳಿಂದ ಆಂಧ್ರ ಪ್ರದೇಶವನ್ನು ಆಳ್ತಾ ಇದ್ದ ಜಗನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ 55ರಿಂದ 67 ಸ್ಥಾನಗಳಿಗೆ ಕುಸಿಯುತ್ತೆ. ಆ ಮೂಲಕ ಅಧಿಕಾರ ಬದಲಾವಣೆಯಾಗತ್ತೆ ಆಂಧ್ರದಲ್ಲಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ 2 ಸ್ಥಾನ ಪಡೆದ್ರೆ ಹೆಚ್ಚು. 2 ಸ್ಥಾನ ಪಡೆದ್ರೆ ಹೆಚ್ಚು ಕಾಂಗ್ರೆಸ್. 0ಯಿಂದ 2 ಅಂತ ಕೊಟ್ಟಿದ್ದಾರೆ. ಎನ್ಡಿಎ ಮೈತ್ರಿಕೂಟ 98ರಿಂದ 120. ವೈಎಸ್ಆರ್ ಕಾಂಗ್ರೆಸ್ 55ರಿಂದ 77. ಕಾಂಗ್ರೆಸ್ 0ಯಿಂದ 2. ಪ್ರತ್ಯೇಕವಾಗಿ ನೋಡೋದಕ್ಕೆ ಹೋದ್ರೆ ಎನ್ಡಿಎ ಮೈತ್ರಿಕೂಟದಲ್ಲಿರುವ ಟಿಡಿಪಿ, ತೆಲುಗು ದೇಶಂ ಪಾರ್ಟಿ, ಚಂದ್ರಬಾಬು ನಾಯ್ಡು ಅವರ ಪಕ್ಷ 78ರಿಂದ 96 ಗಳಿಸುತ್ತೆ ಏಕಾಂಗಿಯಾಗಿ. 88 ಮ್ಯಾಜಿಕ್ ನಂಬರ್. 78ರಿಂದ 96 ಟಿಡಿಪಿ ಏಕಾಂಗಿಯಾಗಿ. ಬಿಜೆಪಿ 4ರಿಂದ 6 ಕ್ಷೇತ್ರಗಳು. ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಇದು ನೆನಪಿಟ್ಕೊಳ್ಳಿ. 4ರಿಂದ 6 ಬಿಜೆಪಿ. ಜನಸೇನಾ ಎನ್ಡಿಎ ಮೈತ್ರಿಕೂಟದ ಇನ್ನೊಂದು ಪಕ್ಷ 16ರಿಂದ 18. ಈ ಒಟ್ಟು ಸಂಖ್ಯೆಗಳು ಬರೋದು 98ರಿಂದ 120 ಎನ್ಡಿಎ. ವೈಎಸ್ಆರ್ ಕಾಂಗ್ರೆಸ್ 55ರಿಂದ 67, 55ರಿಂದ 77. ಕಾಂಗ್ರೆಸ್ 0ಯಿಂದ 2. ಆಂಧ್ರದ ಎಕ್ಸಿಟ್ ಪೋಲ್ ಲೋಕಸಭೆ ವಿವರಗಳು ಈಗಾಗಲೇ ಬಂದಿದ್ದಾವೆ. 2ರಿಂದ 3 ಸ್ಥಾನ ಮಾತ್ರ ಭವಿಷ್ಯ ನುಡಿತಾ ಇದ್ದಾವೆ ಜಗನ್ ರೆಡ್ಡಿ ಅವರಿಗೆ ಲೋಕಸಭೆಯಲ್ಲಿ. ಶಂಕರ್ ಶೆಟ್ರೆ, ನಿನ್ನೆನ ಪ್ರದೀಪ್ ಗುಪ್ತಾ ಅವರ ಅನಾಲಿಸಿಸ್ ನೋಡ್ತಾ ಇದ್ದೆ. ಚಂದ್ರಬಾಬು ನಾಯ್ಡುನವರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದು ಗೇಮ್ ಚೇಂಜಿಂಗ್ ಅಲ್ಲಿ ಅಂತ. ಕರೆಕ್ಟ್, ನಾನು ನೋಡಿದೆ. ಬಟ್ ನೋಡಿ, ಅಟ್ಲೀಸ್ಟ್ ಸ್ವಲ್ಪ ಕವರ್ ಅಪ್ ಆಗಿದೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಅಲ್ಲಿ. ಅವ್ರು ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಕೊಡುವಾಗ ಒನ್ ಸೈಡೆಡ್ ಆಗಿದೆ. ಯು ಆಲ್ಮೋಸ್ಟ್ ಎನ್ಡಿಎ ಸ್ವೀಪಿಂಗ್ ದಿ ಎಲೆಕ್ಷನ್. ಎಲ್ಲಿ ತನಕ ಅಂದರೆ ಅಲ್ಲಿ ಮೋಸ್ಟ್ಲಿ ಬಿಜೆಪಿ ಅವರು 6 ಸೀಟ್ ಕಂಟೆಸ್ಟೆಡ್. 6 ಹತ್ತಿಲ್ಲ, ಲೋಕಸಭೆಗೆ 4ರಿಂದ 5 ಗೆಲ್ಲಬಹುದು. 4ರಿಂದ 6 ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ 4 ಮಿನಿಮಮ್ ಗೆಲ್ತಾರೆ. 6ರಲ್ಲಿ 6 ಗೆದ್ರು ಆಶ್ಚರ್ಯ ಇಲ್ಲ ಹೇಳ್ತಾರೆ. ಆಯ್ತಲ್ಲ, ಆ ರೀತಿ ಅಂದ್ರೆ ಒನ್ ಸೈಡೆಡ್ ಪಾರ್ಲಿಮೆಂಟ್ ಎಲೆಕ್ಷನ್ ಒನ್ ಸೈಡ್ ಆಗಿದೆ. ಬಟ್ ಇದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಕಾಣ್ತಾ ಉಂಟು ಆ್ಯಕ್ಚುಲಿ. ಸೊ ಅವ್ರು ಹೇಳಿದಾಗ ನೀವು ಮೇಜರ್ ಮಿಸ್ಟೇಕ್ ಮಾಡೋದು TDPಯಲ್ಲಿ ಚಂದ್ರಬಾಬು ನಾಯ್ಡನ್ನು ಅರೆಸ್ಟ್ ಮಾಡಿದ ದಿನನೇ. ಮತ್ತೆ ನೋಡಿ, ಕೆಲವು ಇತ್ತೀಚೆಗೆ ನಾನೊಂದು ನೋಡ್ತೇನೆ ನೋಡಿ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಇವರು ಕೊಟ್ಟಷ್ಟು ಗ್ಯಾರಂಟಿಗಳನ್ನು ಯಾರೂ ಕೊಟ್ಟಿಲ್ಲ. ಈ ಆಂಧ್ರ ಮತ್ತು ತೆಲಂಗಾಣದ 2 ಚೀಫ್ ಮಿನಿಸ್ಟರ್ ಕೊಟ್ಟಾರೆ. 4 ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಯಾಕೆ ಗೊತ್ತಾ? ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಧರ್ಮಕ್ಕೆ ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಮಾಡಿಬಿಟ್ಟಿದ್ದಾರೆ YSRPC. ಅಂದರೆ ಆ ರೀತಿಯಲ್ಲಿ ವರ್ಕೌಟ್ ಮಾಡಿ. ಆದರೆ ವರ್ಕೌಟ್ ಜನ ಪಿಕ್ ನಾನು ತಿಳ್ಕೊಂಡು ನೋಡಿ, ಕಾಂಗ್ರೆಸ್ಗೆ 60 ಸೀಟ್ ಬರ್ತದೆ. ಅಟ್ಲೀಸ್ಟ್ ಸೌತಲ್ಲೇ ಒಂದು 4 ರಾಜ್ಯಲ್ಲೂ 40 ಸೀಟ್ ಬರ್ತದೆ. ಕೇರಳ ಅದೊಂದು 14 ಸೀಟ್ ಬಂದಿದ್ದು ಈ ಸಲ ಮೇಂಟೈನ್ ಮಾಡ್ತಾರೆ. ಕರ್ನಾಟಕ, ತೆಲಂಗಾಣ ಮತ್ತು ಇಲ್ಲಿ DMK ಅದು ನಮಗೆ ನೋಡುವಾಗ ಆಯ್ತಲ್ಲ. ಆಂಧ್ರಲ್ಲಿ ಹೇಗೂ ಬರೋದಿಲ್ಲ ಅಂತ ಗೊತ್ತಿದೆ, ಅದೇ ಆಶ್ಚರ್ಯ ಇಲ್ಲ. 40 ಸೀಟಲ್ಲಿ ಈಗ ಅಲ್ಲಿ ಬರೋದು ಕಷ್ಟ. ಯಾಕಂದರೆ ಕೇರಳದಲ್ಲಿ ಇವರು 3-4 ಸೀಟ್ ಕೊಡ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲಿ. ಸೊ ಬಟ್ ಆಂಧ್ರದ ನೀವು ನೋಡೋದಿದ್ರೆ 10 ವರ್ಷ ನೀವು 10 ವರ್ಷ ರೂಲ್ ಮಾಡಿಲ್ಲ.
ತೆಲುಗು ದೇಶನವರು 5 ವರ್ಷ ರೂಲ್ ಮಾಡಿದ್ದು, ಅದಕ್ಕೆ ಮಗಳು ಚಂದ್ರಬಾಬು ನಾಯ್ಡು ಇದ್ದದ್ದು. ನಂಗೆ ಗೊತ್ತು 5 ವರ್ಷ ರೂಲ್ ಮಾಡಿದ್ದು. ಸೊ 5 ವರ್ಷದಲ್ಲಿ 5 ವರ್ಷದಲ್ಲಿ ಇಷ್ಟು ಬೇಗ ಅವ್ರದ್ದು ಗೌರ್ಮೆಂಟ್ ಚೇಂಜ್ ಆಗ್ತದೆ. ಯಾಕಂದರೆ ನಂಗೊಂದ್ಸಲ ಒಬ್ಬರು ತೆಲುಗಿನವರು ಒಬ್ಬರು ದೋಸ್ತ್ ಸಿಕ್ಕಿದ್ರು, ಅವ್ರು ಪಕ್ಕಾ ವಯಸ್ಸರು. ಸಾರ್ ಬಡವರಿಗೆ ಒಂದು ಮಾಡಿದ ಹೆಲ್ಪ್ ಏನು ಸಾರ್ ಅಂತ ಹೇಳ್ತಿದ್ದ ಅವನು ಇದೇ ಜಗನ್ ಕಾಂಗ್ರೆಸ್ ಸಪೋರ್ಟರು. ಏನು ಸರ್ ಬಡವರಂತೂ ಓಟ್ ಹಾಕಲೇಬೇಕು, ಆ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ. ಬಟ್ ಏನಾಯ್ತು ನೋಡಿ ಅಲ್ಲಿ ಇವನ್ ಭಾರಿ ಆಶ್ಚರ್ಯ ಏನಾಯ್ತು ಅನ್ನೋದು ಗೊತ್ತಾಗತ್ತೆ. ಅಲ್ಲ ಬಟ್ ಇರಲಿ, ನಾನು ಹೇಳಿದಲ್ಲ ಈಗಾಗಲೇ ಹೇಳಿದಲ್ಲ, ಅವರು ಎಕ್ಸಿಟ್ ಪೋಲ್ ಅಂತೇಳಿ ನಾನು ಅದು ನಂಬ್ತೇನೆ ಅಂತ ಹೇಳಿದ್ರು. ನಂಬ್ತೇನೆ ಅಂತ ಹೇಳ್ತಾರೆ ಎಕ್ಸಿಟ್ ಪೋಲ್ ಅಂತ ಅವ್ರು ಹೇಳುವಾಗೇ ಎಕ್ಸಿಟ್ ಪೋಲ್ ಅಂತ. ಅಲ್ಲಿ ಮೆಜಾರಿಟಿ 175 ಸೀಟ್ಸ್ ಇರೋದು, 85 ಸೀಟ್ಸ್ ಮೆಜಾರಿಟಿ ಬೇರೆ. 175 ಮೆಜಾರಿಟಿಗೆ ಎಷ್ಟಾಗಬೇಕು, ಒಂದು 88 ಅಲ್ಲಿ ಅವರು ಮೋರ್ ದೆನ್ 100 ಕ್ರಾಸ್ ಆಗ್ತದೆ ಅಂತ ಹೇಳುವಾಗ 88 ಬರ್ಬೋದು ಅಂತ ನಂಬಿಕೆ. ಅಲ್ಲ ಈವನ್ ಬಿಫೋರ್ ಎಕ್ಸಿಟ್ ಪೋಲ್ ಕೂಡ ನಂಗೆ ಆಂಧ್ರದ ಕೆಲವು ಮಿತ್ರರು ಕಂಡ್ರೆ ಇಲ್ಲ ಈ ಸಲ ಚಂದ್ರಬಾಬು ನಾಯ್ಡು ಗೌರ್ಮೆಂಟ್ ಫಾರ್ಮೇಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಹತ್ರನೂ ಹೇಳಿರ್ಬೋದು ಆ್ಯಕ್ಚುಲಿ, ಒಂದು ಇದೇ ರೀತಿ ಡಿಸ್ಕಷನ್ ಮಾಡುವಾಗ ಈಸ್ ರೀಡಿಂಗ್ ಅಂತ ಹೇಳಿದ್ದೇನೆ. ಸೊ ಅದೇನು ಆಶ್ಚರ್ಯಕರ ಫಲಿತಾಂಶ ಅಲ್ಲ. ಬಟ್ ನಾನು ಹೇಳೋದು ಈ ಗ್ಯಾರಂಟಿಗಳನ್ನು ನೋಡಿ, ಗ್ಯಾರಂಟಿಗಳ ಮೇಲೆ ಜನ ಓಟ್ ಹಾಕೋದಿಲ್ಲ ಅಂತ. ತೆಲಂಗಾಣದಲ್ಲಿ 6 ತಿಂಗಳ ಮೊದಲು ಗೌರ್ಮೆಂಟ್ ಬಂದಿದೆ, ಬೇಕಾದರೆ ಕರ್ನಾಟಕದಲ್ಲಿ ಕೊಟ್ಟೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಬಸ್ ಫ್ರೀ, ದುಡ್ಡು ಫ್ರೀ, ಗ್ಯಾರಂಟಿ ಫ್ರೀ ಎಲ್ಲ ಜನ ಒಪ್ಪಲಿಲ್ಲ. ಈಗ ಇವ್ರ ಎಕ್ಸಿಟ್ ಪೋಲ್ ಪ್ರಕಾರನೇ BJP ಇಸ್ ಗೆಟಿಂಗ್ ಮೋರ್ ಸೀಟ್ ದ್ಯಾನ್ ದಿ ಕಾಂಗ್ರೆಸ್. ಜನಗಳು ನಮಗೆ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ ಭಾರಿ ಕಷ್ಟ. ನಾವು ಗ್ಯಾರಂಟಿ ಗೆಲ್ತದ್ದು, ಇವನು ಎಷ್ಟು ಓವರ್ ಕಾನ್ಫಿಡೆಂಟ್ ಲೆಕ್ಕ. ಯಾವಾಗಲೂ ಐಸಿಂಗ್ ಒಂದು ಕೇಕ್ ಇದ್ದಂಗ್ರಿ, ಉಳಿದಿದ್ದೆಲ್ಲ ಕರೆಕ್ಟ್ ಇದ್ದಾಗ ಗ್ಯಾರಂಟಿ ಕೊಟ್ಟರೆ ಅಲ್ಲ. ಮತ್ತೊಂದು ಓವರ್ ಕಾನ್ಫಿಡೆನ್ಸ್ ನೋಡಿ, ಚಂದ್ರಶೇಖರ್ ಅವ್ರು ನೋಡಿ ಎಲ್ಲಿ ತನಕ ಓವರ್ ಕಾನ್ಫಿಡೆನ್ಸ್. ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತ ಇದೆ, 3 years ಹೆಸರನ್ನೇ ಭಾರತೀಯ ರಾಷ್ಟ್ರ ತೆಲಂಗಾಣ ಹೆಸರನ್ನೇ ಮರ್ತು ಬಿಟ್ಟ ಮನುಷ್ಯ ನೋಡಿ. ಎಷ್ಟು ಓವರ್ ಕಾನ್ಫಿಡೆಂಟ್ ಅಂದರೆ ಅದಕ್ಕೆ ದೇರ್ ಶುಡ್ ಬಿ ಲಿಮಿಟ್. ತಾನು ಗೆದ್ದೇ ಗೆಲ್ತಂತ. ಎಲ್ಲಿ ಅಂದರೆ ಅವನು ಎಲ್ಲಿ ತನಕ ಇದಾಗಿತ್ತಂದರೆ 2 ಸಲ ಅಸೆಂಬ್ಲಿ ಇಲೆಕ್ಷನ್ ಆದ ಕೂಡಲ ಒಂದು 10-20 ಸೀಟ್ ಅಪೋಸಿಷನ್ ಪಾರ್ಟಿ ಫಸ್ಟ್ ಅವರನ್ನು ಡಿಫೆಕ್ಷನ್ ಮಾಡಿಸಿ ಇವನ್ ಪಾರ್ಟಿ ಸೇರಿಸಿ ಬೈ ಇಲೆಕ್ಷನ್ ಮಾಡಿಸಿ ಬಿನ್ಸೋದು. ಅಪೋಸಿಷನ್ ನಿರ್ನಾಮ ಮಾಡಿಬಿಡ್ತಾರೆ ಅಂತ ಹೊರಟಿದ್ರು ಅವರು. ಏನಾಯ್ತು ನೋಡಿ ಈಗ ಸ್ಥಿತಿ. ಈಗ 1 ಸೀಟ್ ಬರೋದಿಲ್ಲ ಹೇಳ್ತಾರೆ ಪಾರ್ಲಿಮೆಂಟಲ್ಲಿ, 1 ಸೀಟ್ ಎಲ್ಲಿ ಆಯ್ತಲ್ಲ ಲೆಕ್ಕ ಹಾಕಿ. ಸೊ ಪೊಲಿಟಿಕ್ಸನ್ನು ಅಷ್ಟು ಜನಗಳು ಭಾರಿ ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡ್ತಾರೆ. ಅಷ್ಟು ಏನಿಲ್ಲ, ಏನು ಕೆಲವು ನಾಯಕರು ಇದ್ದಾರಲ್ಲ, ನಾವು ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆ ರೀತಿ ನಡೀತಾ ಇರ್ತಾರೆ. ಆ್ಯಕ್ಚುಲಿ ಇಲ್ಲಿ ಸೇಮ್ ಥಿಂಗ್. ಜಗನ್ ಅಲ್ಲಿ ಕ್ಯಾಪಿಟಲ್ ಅಂತ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ದೊಡ್ಡ ಇನ್ವೆಸ್ಟ್ಮೆಂಟ್ ಅಮರಾವತಿಯನ್ನು ಕ್ಯಾಪಿಟಲ್ ಆಲ್ಮೋಸ್ಟ್ ಅದನ್ನು ಚೇಂಜ್ ಮಾಡಿಬಿಟ್ರು. ಅಲ್ಲಿ ಮತ್ತೇನು ಗೊತ್ತಾ, ಈ ವಿಧಾನ ಪರಿಷತ್ತಲ್ಲಿ ಮೆಂಬರ್ಸ್ ಕಡೆ ವಿಧಾನ ಪರಿಷತ್ತನ್ನೇ ಡಿಸಾಲ್ವ್ ಮಾಡಿಬಿಟ್ರು. ಲೆಕ್ಕ ಕೊಡಿ ಎಂಥ ಡ್ರಾಸ್ಟಿಕ್ ಸ್ಟೆಪ್ಸ್ ತಗೊಂಡಿದ್ದಾರೆ ನೋಡಿ. ಇದೆಲ್ಲ ಇಂಥೆಲ್ಲ ಡ್ರಾಸ್ಟಿಕ್ ತಗೊಳ್ಳೋ ಜನಗಳು ನೋಡ್ತಾ ಇರ್ತಾರೆ. ವಾಚ್ ನಮಗೊಂದು ಅವಕಾಶ ಬರ್ತದೆ, ಇವನಿಗೆ ಬುದ್ಧಿ ಕಲಿಸೋ ಅಂತ ಇರ್ತಾರೆ ಅದೆಲ್ಲ ನೋಡಿ. ಅದರಲ್ಲಿ ಇವನು ಮೊನ್ನೆ ಎಲ್ಲಿ ತನಕ ಅಂತ ಹೇಳಿದರೆ, ತಾಯಿ ಮಗಳ ಪರವಾಗಿ ಓಟ್ ಹಾಕಿ ಹೇಳಿದರು. YSR ರೆಡ್ಡಿ ಅವರು ಕಾಂಗ್ರೆಸ್ ತಾಯಿ ಅವರು ಇವನು ಜಗನ್ ಮದರ್ ಗೆಲ್ಲುವುದಿಲ್ಲ ಅಂತ ಗೊತ್ತಿರೋ ನನ್ನ ಮಗಳಿಗೆ ಓಟ್ ಮಾಡಿ ಅಂತ ಹೇಳಿದರು. ಮಗನ ಲೆಕ್ಕ ಹಾಕಿ. ಹಾಗಾದರೆ ಒಬ್ಬ ನಾಯಕನಾಗಿ ಬಟ್ ಅವತ್ತು ನೀವು ಅಪ್ರೋಚ್ ನೋಡಿದರೆ ಒಳ್ಳೆ ಸ್ಮೈಲಿಂಗ್ ಫೇಸ್ ನೋಡಿದರೆ ನೀವು ಯಾವಾಗ ನಗರ್ತನೇ ಇರೋದು, ಅವರು ಯಾರು ನಗುಮಗದಲ್ಲೇ ಇರೋದು ನಿಜವಾಗಿ. ಬಟ್ ಡಿಸಿಷನ್ಸ್ ಎಲ್ಲ ತಗೊಳ್ಳುವಂತಲ್ಲ, ವೆರಿ ಡ್ರಾಸ್ಟಿಕ್ ಹಾರ್ಶ್ ಡಿಸಿಷನ್ ತಗೊಳ್ತಾರೆ ಅಂತ ಹೇಳಿ. ಅಧಿಕಾರ ಬದಲಾವಣೆ ಆಗತ್ತೆ ಅನ್ನುವ ಸುದ್ದಿ ಇದೆ. ಧನ್ಯವಾದ ಶಂಕರ್ ಶೆಟ್ಟಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮತ್ತೆ ಲೋಕಸಭಾ ಚರ್ಚೆಗೆ ಬರೋದಾದರೆ, ಈಸ್ಟ್ ಮತ್ತು ಸೌತ್, ಪೂರ್ವ ಮತ್ತು ದಕ್ಷಿಣ ಭಾರತ. ಪೂರ್ವ ಭಾರತ ಅಂತಾನೆ ತಗೊಂಡ್ರೆ 220 ಕ್ಷೇತ್ರಗಳು ಬರ್ತವೆ. 220 ಕ್ಷೇತ್ರಗಳು ಬರ್ತವೆ ಪೂರ್ವ ಭಾರತ. 220ರ ಪೈಕಿ BJP 50ರಲ್ಲಿತ್ತು, ಈ ಸಲ 50ರ ಗಡಿ ದಾಟಬಹುದು. ಒಡಿಸ್ಸಾದ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಆಂಧ್ರದ ನಂತರ ಒಡಿಸ್ಸಾದ ಎಕ್ಸಿಟ್ ಪೋಲ್. BJP BJD ಮಧ್ಯೆ ಅಧಿಕಾರಕ್ಕಾಗಿ ಜಿದ್ದಾಜಿದ್ದಿನ ಫೈಟ್ ಭವಿಷ್ಯ. ಎರಡೂ ಪಕ್ಷಗಳಿಗೆ 62ರಿಂದ 80 ಸ್ಥಾನ. ವಿಧಾನಸಭಾ ಕ್ಷೇತ್ರಗಳಿರುವ ರಾಜ್ಯ 147. 74 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. 74 ಮ್ಯಾಜಿಕ್ ನಂಬರ್. BJP BJD ಎರಡೂ ಕೂಡ 62ರಿಂದ 80 ಅನ್ನುವ ಭವಿಷ್ಯ ಎಕ್ಸಿಟ್ ಪೋಲ್ನಲ್ಲಿ. 62ರಿಂದ 80.
ಲೋಕಸಭೆ ಒನ್ ಸೈಡ್ ಸ್ವೀಪ್ ತೋರಿಸಿತ್ತು ಎಕ್ಸಿಟ್ ಪೋಲ್. ವಿಧಾನಸಭೆಯಲ್ಲಿ ಟಫ್ ಫೈಟ್ ಆಗ್ತಾ ಇದೆ. ಬಿಜೆಪಿನೂ 62ರಿಂದ 80, ಬಿಜೆಡಿನೂ 62ರಿಂದ 80, ಕಾಂಗ್ರೆಸ್ 5ರಿಂದ 8. ನೂರ 47 ಸ್ಥಾನಗಳ ವಿಧಾನಸಭೆ, 74 ಪಡೆದವ್ರು ಗೆಲ್ತಾರೆ. ಸಂಖ್ಯೆ ನೋಡಿ, ಹಣಾಹಣಿ ಇದೆ, ಜಿದ್ದಿನ ಹಣಾಹಣಿ. ಬಿಜೆಪಿನೂ 62ರಿಂದ 80, ಬಿಜೆಡಿನೂ 62ರಿಂದ 80, ಕಾಂಗ್ರೆಸ್ 5ರಿಂದ 8. ಬಿಜೆಡಿ ಹೆಚ್ಚು ಕಡಿಮೆ NDA ಮೈತ್ರಿಕೂಟದ ಒಳಗೆ ಬಂದಿತ್ತು. ಸೀಟ್ ಶೇರಿಂಗ್ ಸರಿ ಹೋಗಲಿಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದು. ಲೋಕಸಭೆ ಒನ್ ಸೈಡೆಡ್ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ವಿಧಾನಸಭೆ ಟಫ್ ಫೈಟ್ ಆಗುತ್ತೆ. ಆಂಧ್ರದಲ್ಲಿ ಜಗನ್ ಅಧಿಕಾರ ಕಳೆದುಕೊಳ್ತಾರೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ನೆನಪಿರಲಿ, ಇದು ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್, ಪ್ರದೀಪ್ ಗುಪ್ತಾ ಅವರ ಸಂಸ್ಥೆ ಮಾಡಿರುವ ಎಕ್ಸಿಟ್ ಪೋಲ್. ವಿಧಾನಸಭೆ ಸಮಬಲದ ಹೋರಾಟ. ಇಬ್ಬರಿಗೂ ಸಮಬಲ ಬಂದ್ರೆ ಬಿಜೆಪಿಯವರು ಸರ್ಕಾರ ಮಾಡ್ತಾರೆ ಅಂತ ಅರ್ಥ. ಇಂಥವೆಲ್ಲ ಗೊತ್ತವ್ರಿಗೆ. ಏನು ಮೋಹನ್ ವಿಶ್ವ ಅವರು ಎಕ್ಸ್ಪರ್ಟ್ ಇನ್ ದಟ್ ಅಲ್ವಾ? ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಸ್ಥಾನಗಳ ಕೊರತೆ ಇದ್ರಂತೂ ರಾತ್ರೋರಾತ್ರಿ ಏನೋ ಒಂದು ಆಪರೇಷನ್ ಆಗುತ್ತೆ. BJD was keen to have alliance. ಬಿಜೆಡಿ ವಾಸ್ ಕೀನ್ ಟು. But BJP was not. ಹೌದು. BJD ಒಂದು ನಿಯೋಗ ಅಮಿತ್ ಶಾ ಅವರನ್ನು ಹೋಗಿ ಭೇಟಿಯಾಗಿತ್ತು, ಮೈತ್ರಿ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು. ಆದರೆ BJPಗೆ ಅನಿಸಿತ್ತು ಈ ಬಾರಿ ನಮಗೆ ಇನ್ನೂ ಹೆಚ್ಚು ಸೀಟ್ಗಳು ಸ್ವಂತ ಬಲದ ಮೇಲೆ ಬರಬಹುದು, ಒಂದು ವೇಳೆ ಮೈತ್ರಿ ಆದರೆ ಕಾಂಗ್ರೆಸ್ ತೆಗೆದುಕೊಳ್ಬೋದು ಅಂತಕ್ಕಂಥ ಆತಂಕ ಕೂಡ BJPಗಿತ್ತು. ಆ ಕಾರಣದಿಂದ ಮೋದಿ ಮತ್ತು ಅಮಿತ್ ಶಾ ಮೈತ್ರಿಗೆ ಅಲ್ಲಿ ಒಪ್ಪಲಿಲ್ಲ. 19ರ ರಿಸಲ್ಟ್ಸ್ ನೀವು ನೋಡಿದರೆ ಒಡಿಸ್ಸಾದ್ದು, ದೆರ್ ವಾಸ್ ಅ ಸ್ಪ್ಲಿಟ್. ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಮತದಾರ BJPಯನ್ನು ಆಯ್ಕೆ ಮಾಡಿಕೊಂಡಿದ್ರೆ, ಲೋಕಸಭೆಯಲ್ಲಿ BJPಯನ್ನು ಆಯ್ಕೆ ಮಾಡಿಕೊಂಡಿದ್ದ. ದಟ್ ವಾಸ್ ಇನ್ ಅರ್ಬನ್ ಪಾಕೆಟ್ಸ್. ಗ್ರಾಮೀಣ ಪಾಕೆಟ್ಸ್ಗಳಲ್ಲಿ ಹಾಗಿರಲಿಲ್ಲ. ಅವನು ಲೋಕಸಭೆ ವಿಧಾನಸಭೆ ಎರಡನ್ನೂ BJD ಆಯ್ಕೆ ಮಾಡಿಕೊಂಡಿದ್ದ. BJPಗೆ ಈ ಬಾರಿ ಅನಿಸುತ್ತು, ನಾವು ವಿಧಾನಸಭೆಯನ್ನು ಟಾರ್ಗೆಟ್ ಮಾಡಿದರೆ ಮಾತ್ರ ನಮಗೆ ಲೋಕಸಭೆಯಲ್ಲಿ ಲಾಭ ಆಗುತ್ತೆ. ಯಾಕಂದರೆ ಗ್ರಾಮೀಣ ಭಾಗದಲ್ಲೂ ಕೂಡ ಫೈಟ್ ಟಫ್ ಆದರೆ ಮಾತ್ರ ಈ ಸ್ಪ್ಲಿಟ್ ವೋಟ್ನಿಂದ BJPಗೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಕಳ್ಕೊಳ್ತಾ ಇದೆಯಲ್ಲ ಅದನ್ನು ಭರ್ಪಾಯಿ ಮಾಡುವ ಶಕ್ತಿ ಬರ್ತಾ ಇರಲಿಲ್ಲ. ಕಳೆದ ಬಾರಿ 8 ಗೆದ್ದಿದ್ರು ಅಂತ. 8 ಯಾವ್ಯಾವ ಗೆದ್ದಿದ್ದು? ಅರ್ಬನ್ ಪಾಕೆಟ್ಸ್ ಗೆದ್ದಿದ್ದು. 6 ಮಹಾನಗರ ಪಾಲಿಕೆ, ಆ ಮಹಾನಗರ ಪಾಲಿಕೆ ಇದ್ದ ಎಲ್ಲ ಲೋಕಸಭಾ ಸೀಟ್ಗಳನ್ನು BJP ಗೆದ್ಕೊಂಡಿತ್ತು. ಗ್ರಾಮೀಣ ಭಾಗದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಒಂದು ವೇಳೆ ಲೋಕಸಭೆ ಸ್ವೀಪ್ ಮಾಡ್ತಾ ಇದೆ ಅಂದರೆ ಅದರ ಅರ್ಥನೇ BJP ವಿಧಾನಸಭೆಯಲ್ಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾ ಇದೆ ಅಂತ. ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ದು ಒರಿಸ್ಸಾ ಲೋಕಸಭೆಯ ಇದು ಹಾಕಿ, ಎಕ್ಸಿಟ್ ಪೋಲ್ ಹಾಕಿ ನಂಬರ್ಸ್. ಎಸ್, ಲೋಕಸಭೆ ಸ್ವೀಪ್ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇದೆ, ತುಂಬ ಮುಂದೆ ಇದೆ. ಒಂದು ವೇಳೆ ಲೋಕಸಭೆಯಲ್ಲಿ ಸ್ವೀಪ್ ಮಾಡ್ತಾ ಇದೆ ಅಂತಂದರೆ ನ್ಯಾಚುರಲಿ ಒರಿಸ್ಸಾದ ಮಾತ್ರ. ಎಸ್, ಬಟ್ ಅಧಿಕಾರ ಹಿಡಿಯತ್ತಾ ಅಂತಿಮವಾಗಿ ಹೇಳೋದು ಕಷ್ಟ. ನಂಬರ್ಸ್ಗಳನ್ನು ನೋಡಿದಾಗ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಲ್ಲಿದೆಯಲ್ಲ ಒಡಿಸ್ಸಾ. ಆಕ್ಸಿಸ್ ಇಂಡಿಯಾ ಟುಡೇದು ಒಂದೇ ತಗೋಣ. 18ರಿಂದ 20 ಅಂತ ಹೇಳಿ. 18ರಿಂದ 20 ಕಾಂಗ್ರೆಸ್ 1, BJD 2. ಪ್ರಶಾಂತ್, 18ರಿಂದ 20, 21 ಕ್ಷೇತ್ರ ಇದಾವೆ. ಅಲ್ಲ ನೋಡಿ, 21 ಕ್ಷೇತ್ರದಲ್ಲಿ BJP ಲೋಕಸಭಾ ಮಿನಿಮಮ್ ನಂಬರೇ
ಮ್ಯಾಟ್ರಿಕ್ಸ್ ರಿಪಬ್ಲಿಕ್ನವ್ರು ಕೊಟ್ಟಿದ್ದಾರೆ 9ರಿಂದ 12 ಅಂತ. ಬಟ್ ಈಗ ಇಂಡಿಯಾ ಟುಡೇನೇ ನಾವು ಆಧಾರವಾಗಿ ಇಟ್ಕೊಂಡು ನೋಡಿದಾಗ 18-20 ಅಂತಕ್ಕಂಥದ್ದನ್ನು ಇಂಡಿಯಾ ಟುಡೇ ಹೇಳ್ತಾ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಸೀಟಾಗಿ ಕನ್ವರ್ಟ್ ಮಾಡುವ ಶಕ್ತಿ ಬಿ ಜೆ ಪಿಗೆ ಬಂದರೆ, ಅಂದರೆ 21 ಸೀಟ್ಗಳಲ್ಲಿ ಕಳೆದ ಬಾರಿ ಅದು ಬರೀ ಅರ್ಬನ್ ಪಾಕೆಟ್ಸ್ಗಳಲ್ಲಿ ಲೋಕಸಭೆಯನ್ನು ಗೆದ್ದಿತ್ತು. ಕರೆಕ್ಟ್. ಸ್ಪೆಷಲಿ ಈಗ ಧರ್ಮೇಂದ್ರ ಪ್ರಧಾನ್ ಅವರನ್ನು ಈ ಬಾರಿ ಲೋಕಸಭೆಗೆ ನಿಲ್ಲಿಸಲಾಗಿದೆ. ಇಲ್ಲ ಬಿಹಾರದಲ್ಲಿ ರಾಜ್ಯಸಭೆಯಲ್ಲಿ ಗೆದ್ದುಕೊಂಡಿದ್ರು. ಅಶ್ವಿನಿ ವೈಷ್ಣವ್ ಮೈಕ್ರೋ ಮ್ಯಾನೇಜ್ ಮಾಡಿದ್ದಾರೆ. ಸಂಬಿತ್ ಪಾತ್ರ ಜಗನ್ನಾಥ್ಪುರಿಯಿಂದ ನಿಂತಿದ್ದಾರೆ. ಬಟ್ ಅನೇಕರು ಒಡಿಸ್ಸಾಗೆ ಹೋಗಿ ಬಂದವರು ಹೇಳಿದ್ದು ಫೈಟ್ ವಾಸ್ ವೆರಿ ಇಂಟೆನ್ಸ್ಡ್. ನೀವು ಬಿ ಜೆ ಡಿಯನ್ನು ಕೂಡ ಬಿ ಜೆ ಡಿಯ ಸಾಮರ್ಥ್ಯವನ್ನು ಕೂಡ ನಿರ್ಲಕ್ಷ್ಯ ಮಾಡಿ ನಡೆಯೋಲ್ಲ. ದೇರ್ ವಾಸ್ ಎ ಆಂಟಿ ಇನ್ಕಂಬನ್ಸಿ. ಬಟ್ ಬಿ ಜೆ ಡಿ ಈ ರೀತಿ ಅನೇಕ ಸರ್ಪ್ರೈಸ್ಗಳು. ನವೀನ್ ಪಟ್ನಾಯಕರ ಆರೋಗ್ಯದ ಬಗ್ಗೆ ಏನೋ ಚರ್ಚೆಗಳು ತುಂಬ ಆದವು. ವೇದಿಕೆ ಮೇಲೆ ಮಾತಾಡೋಕ್ಕೆ ನಿಂತಂದ್ರೆ ಕೈ ಗಡ 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 ನಡುಗುತ್ತೆ. ಒಬ್ಬ IAS ಆಫೀಸರ್ನ ವಾಲಂಟರಿ ರಿಟೈರ್ಮೆಂಟ್ ಕೊಡಿಸಿ ಇವರು ನನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ರು. ಅವ್ರು ನೋಡ್ರೆ ತಮಿಳ್ನಾಡಿನವರು. ಆ ವಿಷಯ ಬಿ ಜೆ ಪಿಯವರು ರೇಸ್ ಮಾಡ್ಕೊಂಡ್ರು. ಪಾಂಡ್ಯನ್ ಯಾಕೆ ಒರಿಸ್ಸಾದವರು ಆಳಬಾರ್ದ, ತಮಿಳ್ನಾಡಿನಿಂದ ಬಂದ ತಮಿಳು ಅಧಿಕಾರಿಯೊಬ್ಬರು ಆಳಬೇಕಾ ಅಂತ ಕೇಳಿದ್ರು. ಅವೆಲ್ಲ ಅಂದರೆ ಮತದಾರರನ್ನ ರೀಚ್ ಆಗುವಂಥ ಸಬ್ಜೆಕ್ಟ್ಗಳೇ. 24 ವರ್ಷಗಳಾಯಿತು ನವೀನ್ ಪಟ್ನಾಯಕ್ ಮುಖ್ಯಮಂತ್ರಿಯಾಗಿ. ಇನ್ನು 72 ದಿವಸ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ, ಈ ಚುನಾವಣೆ ಗೆದ್ದು 72 ದಿವಸ ಮುಖ್ಯಮಂತ್ರಿ ಆದರೆ ನ್ಯಾಷನಲ್ ರೆಕಾರ್ಡ್ ಆಗುತ್ತೊಂದು ಅತಿ ಹೆಚ್ಚು ಅವಧಿಯ. 2009ರವರೆಗೆ ಬಿ ಜೆ ಪಿ ವಾಸ್ ಮಿತ್ರ ಪಕ್ಷ ಆಫ್ ಬಿ ಜೆ ಡಿ. 2009ರಲ್ಲಿ ಮೈತ್ರಿ ಮುರಿದು ಬಿತ್ತು. ಈ ಬಾರಿ ನೋಡಿ, ಈ ಚುನಾವಣೆಯ ಒಟ್ಟು ಅಂದರೆ ನಾನು ಒರಿಸ್ಸಾ ವಿಧಾನಸಭೆ ಮತ್ತು ಲೋಕಸಭೆಯನ್ನು ಹಿಡ್ಕೊಂಡು ನೋಡ್ತೀನಿ. ಫಸ್ಟ್ ಟೈಮ್ ಮೋದಿ ಇಸ್ ಫೇಸಿಂಗ್ ಆಂಟಿ ಇನ್ಕಂಬನ್ಸಿ. ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್, that is a sign of anti-incumbency. But the strength of BJP is BJP ಇದನ್ನು ಮತ್ತೊಂದು ಕಡೆ ಭರ್ಪಾಯಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಈ ಬಾರಿ ಅಧಿಕಾರಕ್ಕೆ ವಾಪಸ್ ಬರ್ತಾ ಇದೆ. ತೆಲಂಗಾಣ, ಆಂಧ್ರ, ತಮಿಳ್ನಾಡು, ಕೇರಳ ಬಿಡಿ, ನನಗೆ ಅಂದರೆ ವೋಟ್ ಶೇರ್ ಬರ್ತಾ ಇದೆ. ಸೀಟ್ ಎಷ್ಟು ಬರುತ್ತೆ ಅನ್ನೋದು ಇನ್ನೂ ಡೌಟ್ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಸೀಟ್ನಲ್ಲೂ ಕೂಡ ಕಟಕಿ ಟಕ್ಕರ್ ಇರುತ್ತೆ. ವೆಸ್ಟ್ ಬೆಂಗಾಲ್, ಒರಿಸ್ಸಾ. ಹೀಗಾಗಿ ಬಿ ಜೆ ಪಿಯ ಸೀಟ್ಗಳು ನ್ಯಾಷನಲಿ ಕಡಿಮೆ ಆಗ್ತಾ ಇಲ್ಲ. ಬಟ್ ರಾಜ್ಯವಾರು ನೀವು ನೋಡಿದಾಗ ಮಹಾರಾಷ್ಟ್ರ ಒಂದು ದೊಡ್ಡ ಹೊಡೆತ, ಬಿಹಾರ ಒಂದು ದೊಡ್ಡ ಹೊಡೆತ. ನೀವು 10 ಕಡಿಮೆ ಆಗಲಿ, 11 ಕಡಿಮೆ ಆಗಲಿ, ತೇಜಸ್ವಿ ಯಾದವ್ ಮತ್ತು ಅಖಿಲೇಶ್ ಯಾದವ್ ವೋಟ್ ಶೇರನ್ನು 10% ಜಾಸ್ತಿ ಮಾಡ್ಕೊಳ್ತಾ ಇರೋದು ಅದು ಏನು ಸಂಕೇತವನ್ನು ತೋರಿಸುತ್ತೆ? ದೇ ಆರ್ ಕನ್ಸಾಲಿಡೇಟಿಂಗ್ ಅಗೇನ್ ಅಂತಕ್ಕಂಥದ್ದು. ಅಂದರೆ 14ರಲ್ಲಿ ಒಂದೇನು ಕ್ರೆಸ್ಟಿಗೆ ಬಿ ಜೆ ಪಿ ಮುಟ್ಟಿತ್ತು. ನ್ಯಾಚುರಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಅದರಿಂದ ಕಡಿಮೆ ಬಂದೇ ಬರುತ್ತೆ. ಬಟ್ ಮೋದಿ ಮತ್ತು ಅಮಿತ್ ಶಾರ ಸ್ಟ್ರಾಟಜಿ ಬಗ್ಗೆ ಏನು ಚಂದ್ರಶೇಖರ್ ಹೇಳ್ತಾ ಇದ್ರು, ಅದು ನ್ಯಾಷನಲ್ ಪಾರ್ಟಿಯಾಗಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ. ಅದರ್ವೈಸ್ ಅದು ನಾರ್ತ್, ವೆಸ್ಟ್, ಸೌತ್ದಲ್ಲಿ ಕರ್ನಾಟಕ ಅವರು ನಂಬರ್ಗಳನ್ನು ಹೇಳ್ತಾ ಇದ್ರು. 14 ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಸಂಖ್ಯೆ 0 ಇದೆ. ಲೋಕಸಭೆ ಎಂಪಿಗಳ ಸಂಖ್ಯೆ 14 ರಾಜ್ಯಗಳಲ್ಲಿ. ಈ ಸಲ ಇನ್ನೂ 4 ರಾಜ್ಯಗಳಲ್ಲಿ 0 ಆಗುತ್ತೆ. 18 ರಾಜ್ಯಗಳಲ್ಲಿ. ಆದರೆ ಮೊದಲ ಸಲ ಇತಿಹಾಸದಲ್ಲೇ ಮೊದಲ ಸಲ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಹೇಳ್ತಾ ಇರೋದು ಅದನ್ನೇ, ಬಿ ಜೆ ಪಿಯ MP ಇಲ್ಲ ಅನ್ನುವ ರಾಜ್ಯಗಳೇ ಇರೋದಿಲ್ಲ ಅಂತ. 3 ರಾಜ್ಯಗಳಲ್ಲಿ ಬಿ ಜೆ ಪಿಯ ಸಂಸದರು ಇರಲಿಲ್ಲ. ಕೇರಳದಲ್ಲಿರಲಿಲ್ಲ, ತಮಿಳುನಾಡಿನಲ್ಲಿರಲಿಲ್ಲ, ಆಂಧ್ರದಲ್ಲಿರಲಿಲ್ಲ. ಈ ಸಲ ಅಲ್ಲಿ ಕನಿಷ್ಠ ಒಂದೊಂದು ಸ್ಥಾನವನ್ನಾದರೂ ಗೆಲ್ತಾರೆ. ಅಲ್ಲಿಗೆ ದೇಶದ ಎಲ್ಲ ರಾಜ್ಯಗಳಿಂದಲೂ ಬಿ ಜೆ ಪಿಗೆ ಸಂಸದರು ಇದ್ದಾರೆ ಅನ್ನೋ ಪರಿಸ್ಥಿತಿ. ಹೀಗಾಗಿ ಫಲಿತಾಂಶದ ಒಟ್ಟು ಅರ್ಥ ಏನಂತಂದರೆ, ಅನ್ಲೆಸ್ ಕಾಂಗ್ರೆಸ್ ರಿವೈವ್ಸ್ ಅಪ್ ಟು 8-9% ಆಫ್ ವೋಟ್ಸ್, ನೀವು ಬಿ ಜೆ ಪಿಯನ್ನು ರೀಪ್ಲೇಸ್ ಮಾಡೋದು ಕಷ್ಟ ಆಗುತ್ತೆ. ಈಗ ನಮಗೂ ಅನಿಸುತ್ತೆ, ಓಡಾಡಿದಾಗ ಬಿ ಜೆ ಪಿ ಬಗ್ಗೆ ಅಸಮಾಧಾನ ಇದೆ, ಬೇಸರ ಇದೆ. ಬಟ್ ವೋಟಿಂಗ್ ನೋಡಿದಾಗ ಬಿ ಜೆ ಪಿಯ ಮತದಾರ ಮೋದಿಯನ್ನು ಬಿಟ್ಟು ದೂರ ಸರಿತಾ ಇಲ್ಲ. ಇದು ಆ್ಯಕ್ಚುಲಿ ನಟರಾಜ್ ಗೌಡರು ಆ ಪ್ರಶ್ನೆಯನ್ನು ಎತ್ತಿದ್ರು, ಯಾವ್ಯಾವ ಕ್ಷೇತ್ರದಲ್ಲಿ ವೈಫಲ್ಯ ಅಂತ. ಮೋದಿಯ ವೈಫಲ್ಯ ಆಂತರಿಕ ಭದ್ರತೆಯಲ್ಲಿದೆ, ಬಾಹ್ಯ ಭದ್ರತೆಯಲ್ಲಿದೆ, ಹಣಕಾಸಿನಲ್ಲಿದೆ, ರೈತರ ಸಮಸ್ಯೆಯಲ್ಲಿದೆ. ಆ ಡಿಬೇಟ್ಗೆ ಹೋಗೋದಿಲ್ಲ ನಾನು. ನೀವು ಗ್ರೌಂಡ್ ಲೆವೆಲ್ಗೆ ಹೋದರೆ ಒಬ್ಬ ರೈತನಿಗೆ ಏನೋ ಬೇಜಾರಿದೆ ರೀ, ಈ ಸಮಸ್ಯೆ ಬಗೆಹರಿತಾ ಇಲ್ಲ ಮೋದಿಯಿಂದ ಅಂತ. ಮೋದಿ ಹೊರತುಪಡಿಸಿ ಈಗ ಅಲ್ಲಿರುವ ರಾಹುಲ್ ಗಾಂಧಿ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾ ಅನ್ನೋ ಪ್ರಶ್ನೆ ಬಂದಾಗ ಅವನ ಆಲೋಚನೆ ಏನಿರುತ್ತೆ? ರಾಹುಲ್ ಗಾಂಧಿ ಅಂದರೆ ಕ್ರೆಡಿಬಲ್ ಆಲ್ಟರ್ನೇಟಿವ್ ಕೊಡೋದು ಬೇರೆ, ಕ್ರೆಡಿಬಲ್ ಆಲ್ಟರ್ನೇಟಿವ್ ಕೊಡೋದು ಬೇರೆ. ಈಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡಿಕೊಂಡ ಅಧ್ವಾನಗಳನ್ನು ಇದು ಹೆಂಗಪ್ಪ ಸರಿಯಾಗೋದು ಅಂದರೆ ಆಸೆಯ ಗಣ್ಣಿನಿಂದ ಸಿದ್ದರಾಮಯ್ಯನವ್ರ ಕಡೆ ನೋಡಬಹುದು. ಯಾಕಂದರೆ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರಿಗೆ. 5 ವರ್ಷ ಆಡಳಿತ ನಡೆಸಿದ್ದಾರೆ. ಇದೇನು ದೊಡ್ಡ ಆರೋಪಗಳೇನು ಅಂಥ ಆರೋಪಗಳಿಲ್ಲದೆ 5 ವರ್ಷ
ನೀಟಾಗಿ ಆಡಳಿತ ನಡೆಸಿದ್ರು. ಆಮೇಲೆ ಬೇರೆ ಬೇರೆ ಕಾರಣಕ್ಕೆ ಸೋತಿರ್ಬೋದು. ಒಂದು ಕ್ರೆಡಿಬಲ್ ಆಲ್ಟರ್ನೇಟಿವ್ ಇದೆ ಬಿಜೆಪಿ. 2004 ಅದೇ ತರ ಪರಿಸ್ಥಿತಿ. ಇಂಡಿಯಾ ಶೈನಿಂಗ್ ಅಂತ ಇವ್ರು ಹೋದ್ರಲ್ಲ, ಅವಾಗ್ಲೂ ಕೂಡ ವಾಜಪೇಯಿ ನಂತರ ಯಾರು ಅಂತ ಬರಲಿಲ್ಲ. ಅವಾಗ ಚುನಾವಣೆ ಆದದ್ದೇ, ಅವಾಗ ಯಾರು ಆಯ್ಕೆ ಆಗ್ತಾರೆ, ಯಾರು ಬರ್ತಾರೆ ಮುಂದೆ ಅಂತ. ಇವಾಗ್ಲೂ ಅದೇ ತರನೇ ಬರೋದು. ಮೋದಿ ಫೇಲ್ಯೂರ್ ಆಗಿರೋದು ಜನ ಹೋಗ್ತಾ ಇದ್ದಾರೆ, ಬಟ್ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳೋದು. 4% ವೋಟ್ ಡಿಫರೆನ್ಸ್ ಇತ್ತು. 4% ವೋಟ್ ಡಿಫರೆನ್ಸ್ ಇತ್ತು 2004ರಲ್ಲಿ. ಕರೆಕ್ಟ್, ನಿಜ ಇದೆ. ನಟರಾಜ್ ಗೌಡ್ರೆ, ನೀವು 21ರಲ್ಲಿ ಇದ್ದೀರಿ, ಅವ್ರು 40 ಹತ್ರ. ಸರಿ, ನೀವು ಇನ್ನೂ +2 ಆದ್ರೆ, ಅವ್ರು -2 ಆದ್ರು ಅಂತ ಅನ್ಕೋಣ. ಐ ವಿಲ್ ಗಿವ್ ಯು ಬೆನಿಫಿಟ್ ಆಫ್ ಡೌಟ್. ಎಷ್ಟು ವ್ಯತ್ಯಾಸ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಮೈತ್ರಿಕೂಟ ಆಗಿರೋದು ಅದಕ್ಕೋಸ್ಕರನೇ ಅಲ್ಲ. ಕಾಂಗ್ರೆಸ್ ಪಕ್ಷದ ಮತದಾರ ಸಂಖ್ಯೆ ಕಡಿಮೆ ಆಗಿದೆ, ಕಾರ್ಯಕರ್ತರ ಸಂಖ್ಯೆ ಕಮ್ಮಿ ಆಗಿದೆ, ಬಹಳ ರಾಜ್ಯಗಳಲ್ಲಿ ಸೋತಿದ್ದೀವಿ, ಪಾರ್ಲಿಮೆಂಟ್ಗೆ ಬಂದಿಲ್ಲ ನಾವು. ಮತ್ತೆ ಅದಕ್ಕಾಗಿಯೇ ನಾವು ಇಂಡಿಯಾ ಮೈತ್ರಿಕೂಟ ಅಂತ ಮಾಡಿಕೊಂಡು ಎಲ್ಲರೂ ಈಗ TMC ಅವ್ರದೇ ಒಂದು ಶಕ್ತಿ ಇದೆ, ಆಮ್ ಆದ್ಮಿ ಪಾರ್ಟಿದಿದೆ, SP ದಿದೆ. ಅವೆಲ್ಲ ಮತ ಕ್ರೋಢೀಕರಿಸಿದ್ರೆ ನಿಮಗೆ 40% ಮತ ಆಗುತ್ತೆ ಅವಾಗ. ಈ ಬಾರಿ ಚುನಾವಣೆಯಲ್ಲಿ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆಯ್ತು ನಟರಾಜ್ ಗೌಡ್ರಿ, ನೀವು ಮೈತ್ರಿಕೂಟ ಆಯ್ತು, ಕಾಂಗ್ರೆಸ್ ಸೋಲ್ಸೋದ್ ಬಿಡ್ರಿ. ಮೈತ್ರಿಕೂಟದ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಕೊಡೋ ಹಂಗೆ ಕಾಣಿಸ್ತಾ ಇದೆ? ಈ ಸಲ ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ 30 ಸೀಟ್ ದಾಟಲ್ಲ. 30 ಸೀಟ್ ದಾಟಲ್ಲ ಈ ಸಲ. ಸಮಾಜವಾದಿ ಪಕ್ಷ, ಕಾಂಗ್ರೆಸ್ ಅಲ್ಲಿ ಒಳ್ಳೆ ಸೀಟ್ಗಳು ಗಳಿಸ್ತವೆ. ಆಮೇಲೆ ಇವನ್ ಮಹಾರಾಷ್ಟ್ರದಲ್ಲೂ ಕೂಡ ನಾವೇನು ಎಕ್ಸಿಟ್ ಪೋಲ್ ನೋಡಿದ್ರೆ 30 ದಾಟುತ್ತೆ ನಮಗೆ. ಮಹಾರಾಷ್ಟ್ರದಲ್ಲೂ ಕೂಡ ಒಳ್ಳೇದು ಬರುತ್ತೆ. ಕರ್ನಾಟಕದಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ ಪಕ್ಷನೇ 16ರಿಂದ 22 ಬರೆದಿಟ್ಕೊಳ್ಳಿ. ಇವತ್ತು 16ರಿಂದ 22 ಖಂಡಿತವಾಗಿ ಬಂದೇ ಬರುತ್ತೆ. ನಾವು 28 ಕ್ಷೇತ್ರಗಳಲ್ಲಿ ಎಕ್ಸಿಟ್ ಪೋಲ್ ನಾವು ಮಾಡಿದ್ದೀವಿ, ನಾವು ಪ್ರೀ ಪೋಲು ಸರ್ವೆನೂ ಮಾಡಿದ್ದೀವಿ. ಬೆಳಗ್ಗೆ ಹೇಳ್ತಿದ್ದೆ ಇನ್ನು 48 ಗಂಟೆ ಅಂತ ರಿಸಲ್ಟ್ಗೆ. ಈಗ 48 ಗಂಟೆನೂ ಇಲ್ಲ, 36 ತಾಸಿನಲ್ಲಿ ಶುರು ಆಗ್ಬಿಡುತ್ತೆ ರಿಸಲ್ಟ್. ನಿಜ. ಅದೇ ಉತ್ಸಾಹದಲ್ಲಿ ಕಾಯ್ತಾ ಇರೋದು, ಅದೇ ಉತ್ಸಾಹದಲ್ಲಿ. ಯಾಕಂದ್ರೆ ಈ ಸಮೀಕ್ಷೆ ಸುಳ್ಳು ಮಾಡಕ್ಕೆ ಒಂದು ಸಮಯ ಕಾಯ್ತಾ ಇದೀವಿ, 36 ಗಂಟೆ. ಹೇಳಿ, ಈ ನಿನ್ನೆಯ INDIA ಒಕ್ಕೂಟದ ಸಭೆಯ ದೃಶ್ಯಗಳನ್ನು ಇಲ್ಲಿ ಹಾಕಿದ್ರೆ ನೀವು ಮುಖಗಳನ್ನು ನೋಡಿದ್ರೂ ಗೊತ್ತಾಗತ್ತೆ. ಅನೇಕ ಬಾರಿ ಈ ಸಭೆಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರ ಮುಖಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಆಮೇಲೆ ನೀವು 295 ಅಂದಾಕ್ಷಣ ನೀವು ±40-50 ಅಂತಾದರೂ ಕೂಡ ನೀವು ಅಧಿಕಾರಕ್ಕೆ ಬರೋಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. 95 ಪ್ಲಸ್ ಆರ್ ಮೈನಸ್ ಏನು 272 ಬರಬೇಕಾಗಿದೆ, 295 ಬರ್ತದೆ ಅಂದ್ರೆ ಅದರೊಳಗೆ ಏನು? ಈಗ ಉತ್ತರ ಪ್ರದೇಶ ಬಗ್ಗೆ ಮಾತಾಡ್ತಾ ಇದ್ರಲ್ಲ, 36 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೀನಿ ಅಂತ ಎಕ್ಸಾಮ್ ಮುಗಿದ್ಮೇಲೆ ಯಾರೋ ಹೇಳ್ದಾಗ 36 ಮಾರ್ಕ್ಸ್ ತಗೋತೀನಿ ಅಂತ 34 ಬೀಳ್ಬೋದು, -2 ತಗೊಂಡ್ಬಿಟ್ರೆ ಹೋಗ್ತೀರಿ ಅಂತ. ಹಂಗೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಕೆಲವೇ ಕ್ಷಣಗಳಲ್ಲಿ CT ರವಿ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.